ಹಲವು ಪ್ರಶ್ನೆಗಳು ಮೂಡ್ತವೆ ಅಂತ ನಾನು ಆಗಲೇ ಹೇಳಿದೆ. ಯಾಕೆ ಅಂದರೆ ಇದು ತಮಾಷೆ ವಿಚಾರ ಅಲ್ಲ. ಯಾಕೆ ಅಂದರೆ ಈಗ ಫೆಬ್ರವರಿ ಮಾರ್ಚಲ್ಲಿ ಅಂತಂದರೆ ಒಂದು ಲಾಸ್ಟ್ ಫೈನಾನ್ಷಿಯಲ್ ಇಯರಲ್ಲೇ ಅದು ಕ್ಲಿಯರ್ ಆಗಿರಬೇಕು. ಕ್ಲಿಯರ್ ಆಗಿಲ್ಲ ಅಂದರೆ ಆಡಿಟಿಂಗ್ ಮೇಲೆ ಡೌಟ್ ಬರುತ್ತೆ. ಇದು ಎಲ್ಲ ಹಲವಾರು ಪ್ರಶ್ನೆಗಳು. ಯಾಕೆಂದರೆ ಇದು ಹಣಕಾಸಿನ ವಿಚಾರ ಇದೆಯಲ್ಲ, ರಾಜ್ಯದ ಖಜಾನೆಯ ವಿಚಾರ. ಬೇಳೂರು ಸರ್, ನಾನು ಬಹಳ ಸೂಕ್ಷ್ಮವಾಗಿ ಮಾತಾಡ್ತಾ ಇದ್ದೀನಿ. ನಾನು ಕಾಂಗ್ರೆಸ್ ಪಕ್ಷನ ಟಾರ್ಗೆಟ್ ಮಾಡಬೇಕು ಮತ್ತೊಂದು ಮಗ್ದೊಂದು ಅಂತ ಹೇಳ್ತಿಲ್ಲ. ಯಾಕಂದರೆ ಈಗ ಆಲ್ರೆಡಿ ನಿಮ್ಮ ಸರ್ಕಾರದ ಮೇಲೆ ಹಲವು ಆರೋಪಗಳಿರೋದ್ರಿಂದ ನಾನು ಆ ಒಂದು ಕಾಳಜಿಯಲ್ಲಿ ಮತ್ತು ಜವಾಬ್ದಾರಿಯಿಂದ ಮಾತಾಡ್ತಿದ್ದೀನಿ. ಒಂದು ಆಡಿಟಿಂಗ್ಗೆ ಅಂತ ಬಂದಾಗ 5,000 ಕೋಟಿ ಏನಾಯಿತು ಅಂತ ಬರುತ್ತೆ. ಇನ್ನೊಂದು ಆರ್ಥಿಕ ಇಲಾಖೆ ಕ್ಲಿಯರೆನ್ಸ್ ಕೊಟ್ಟಿದ ಮೇಲೆ ಈ ಹಣ ಎಲ್ಲಿಗೆ ಹೋಯ್ತು ಅಂತ ಬರುತ್ತೆ. ಅಥವಾ ಬರೀ ಸುಮ್ಮನೆ ಕ್ಲಿಯರೆನ್ಸ್ ಅಂತ ತೋರ್ಸಕ್ಕಾಗಲ್ಲ, ದುಡ್ಡು ಟ್ರಾನ್ಸ್ಫರ್ ಆಗಿರಲೇಬೇಕು. ಇನ್ನು ಆನ್ಲೈನಲ್ಲಿ ದುಡ್ಡು ಟ್ರಾನ್ಸ್ಫರ್ ಆಗೋದ್ರಿಂದ ಅದರಲ್ಲಿ ಹೆಚ್ಚು ಕಡಿಮೆ ಆಗಕ್ಕೆ ಸಾಧ್ಯನೇ ಇಲ್ಲ. ಹೆಚ್ಚು ಕಡಿಮೆ ಆಗ್ಬಿಟ್ರು ಬ್ಯಾಂಕಿಂದ ಇಮಿಡಿಯೇಟ್ ಆಗಿ ಸ್ಟೇಟ್ಮೆಂಟ್ಗಳು ಬಂದ್ಬಿಡ್ತವೆ. ಯಾಕೆಂದ್ರೆ ಇದೆಲ್ಲ ₹1 ₹2 ವ್ಯವಹಾರಗಳು ಅಲ್ವೇ ಅಲ್ಲ, ಇಮಿಡಿಯೇಟ್ ಸ್ಟೇಟ್ಮೆಂಟ್ಗಳು ಬರ್ತವೆ. ಸೊ ಫೆಬ್ರವರಿ ಮಾರ್ಚಲ್ಲಿ ಹಣ ಹಾಕಿಲ್ದೇ ಇದ್ರೆ ಅದನ್ನು ಸರಿಪಡಿಸ್ಕೊಂಡು ಏಪ್ರಿಲ್ ಮೇನಲ್ಲಾದ್ರೂ ಹಣ ಹಾಕಬೇಕಾಗಿತ್ತು. ಇಲ್ಲಿವರೆಗೂ ಹಣ ಹಾಕದೇ ಇರೋದು ಮತ್ತು ಇಲ್ಲಿ ಸದನದಲ್ಲಿ ಪ್ರಸ್ತಾಪ ಆಗೋವರೆಗೂ ಅದ್ರ ವಿಚಾರದ ಬಗ್ಗೆ ಯಾರು ಚಕಾರ ಎತ್ತದೇ ಇರೋದು, ಸ್ವಯಂಕೃತವಾಗಿ ಸದನಕ್ಕೆ ಈ ವಿಚಾರವನ್ನ ತಿಳಿಸದೇ ಇರೋದು, ಅಥವಾ ಯಾರಿಗೂ ಈ ವಿಚಾರ ತಿಳಿಸದೇ ಇರೋದಿದೆಯಲ್ಲ, ಇವೆಲ್ಲವೂ ಕೂಡ ಇವತ್ತು ನಾವಿಷ್ಟು ಪ್ರಶ್ನೆ ಮಾಡ್ತಿದೀವಿ ಅಂದ್ರೆ ನೀವೇ ದಾರಿ ಮಾಡ್ಕೊಟ್ಟಿರೋದು. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಅವರ ಇಲಾಖೆನೇ ದಾರಿ ಮಾಡ್ಕೊಟ್ಟಿರೋದು ಇದಕ್ಕೆ. ಹೌದು. ಈಗ ನಾಳೆ ಮೇಡಮ್ ಅವರೇ ಮಾನ್ಯ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮೇಡಮ್ ಅವರೇ ಹೇಳಿದ್ದಾರೆ, ಕೊಡ್ತಾರೆ ಫೈನಾನ್ಸ್ ಮಿನಿಸ್ಟರ್ ಅಂತ ಹೇಳಿದ್ದಾರೆ. ಅದರ ಬರುವವರೆಗೆ ನಾವು ಸ್ವಲ್ಪ ತಾಳ್ಮೆಯಲ್ಲಿ ಇರ್ತೀವಿ. ಅದು ನಾಳೆ ಚರ್ಚೆ ಅಲ್ಲಿ ಬಂದಾಗ ಅವರು ಬಿಜೆಪಿಯವರು ಅದನ್ನು ಚರ್ಚೆ ಮಾಡ್ತಾರೆ. ಏನನ್ನೋದ ಸಾಧಕ ಬಾಧಕಗಳು ಅಲ್ಲಿ ಆಗುತ್ತೆ. ಓಕೆ ಸರ್, ಈಗ ನಾಳೆ ಅಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಅಂತ ಅನ್ಕೊಳ್ಳಿ. ಒಂದು, ನಮ್ಮ ಇಲಾಖೆಯಿಂದ ಕ್ಲಿಯರೆನ್ಸ್ ಆಗಿದೆ ಅಂತ ಹೇಳ್ಬೇಕು, ಇಲ್ಲ ಕ್ಲಿಯರೆನ್ಸ್ ಆಗಿಲ್ಲ ಅಂತ ಹೇಳ್ಬೇಕಲ್ವಾ ಬಸವರಾಜ್ ಸರ್? ಒಂದು ಅಮೌಂಟ್ ಕ್ಲಿಯರೆನ್ಸ್ ಆಗಿದೆ, ಆದ್ರೆ ಆ ದುಡ್ಡು ಏನಾಗಿದೆ ನಾವು ನೋಡ್ತೀವಿ ಅಂತ ಹೇಳ್ಬೇಕು. ಇಲ್ಲ ಅಮೌಂಟ್ ಕ್ಲಿಯರೆನ್ಸೇ ಆಗಿಲ್ಲ ಅಂತ ಹೇಳ್ಬೇಕು. ನಾಳೆ ಚರ್ಚೆಯಲ್ಲಿ ಆಗುತ್ತೆ. ಒಂದ್ ನಿಮಿಷ ಸರ್, ಅದನ್ನೇ ನಾಳೆ ಬಿಜೆಪಿ ಬಿಡ್ಬೇಕಲ್ಲ, ಅವ್ರು ಕರೆಕ್ಟ್ ಆಗಿ ತಿಳ್ಕೊಳ್ತಾರೆ. ಅವ್ರು ಕಾದ್ ಕೂತಿದ್ದಾರೆ. ಖಂಡಿತ ಮುಖ್ಯಮಂತ್ರಿಗಳು ಏನ್ ಭರವಸೆ ಕೊಡ್ತಾರೆ ಅದ್ರ ಮೇಲೆ ಕಾದ್ ಕೂತಿದೆ ಸರ್. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಅಮೌಂಟ್ ಕ್ಲಿಯರ್ ಮಾಡಿದೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್, ಇಲಾಖೆಗೆ ಹೋಗಿದೆ, ಮಹಿಳಾ ಮತ್ತು ಕಲ್ಯಾಣ ಇಲಾಖೆಗೆ. ಆದ್ರೆ ಹಣ ಏನಾಯ್ತು ಅನ್ನೋದು ಮುಖ್ಯಮಂತ್ರಿಗಳು ಹೇಳ್ಬೇಕು. ಇಲ್ವಾ 2 ತಿಂಗಳ ಹಣವನ್ನ ಆರ್ಥಿಕ ಇಲಾಖೆ ಬಿಡುಗಡೆನೆ ಮಾಡಿಲ್ಲ ಅಂತ ಹೇಳ್ಬೇಕು. ಬಿಡುಗಡೆ ಮಾಡಿಲ್ಲ ಅಂದ್ರೆ ಯಾಕೆ ಬಿಡುಗಡೆ ಮಾಡಿಲ್ಲ ಅನ್ನೋದಕ್ಕೂ ಸಿದ್ದರಾಮಯ್ಯನವರು ಉತ್ತರ ಕೊಡ್ಲೇಬೇಕು. ಕೊಡ್ತಾರೆ, ನಾಳೆ ಸದನದಲ್ಲಿ ಕೊಡ್ತಾರೆ ಮೇಡಮ್. ಒಂದು ಪಕ್ಷ ಏನಾದ್ರೂ ನಾಳೆ ಮುಕ್ತವಾಗಿ ಚರ್ಚೆ ಆಗುತ್ತೆ. ನಾಳೆ ಒಂದು ಪಕ್ಷ ಏನಾದ್ರೂ ಆ 2 ತಿಂಗಳು ಹಣ ಹಾಕುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತಂದ್ರೆ ಸದನದಲ್ಲಿ ನೀವು ರಾಜ್ಯದ ಯಜಮಾನಿಯರ ಕ್ಷಮೆ ಕೇಳಬೇಕು. ಒಂದು. ಎರಡನೇದು, ಇನ್ ಕೇಸ್ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಕ್ಲಿಯರ್ ಆಗಿ ಅದು ಇಲಾಖೆಗೆ ಬಂದಿದೆ, ಇಲಾಖೆಯಲ್ಲಿ ವ್ಯತ್ಯಾಸ ಆಗಿದೆ ಅಂತ ಅಂದ್ರೆ ನಿಮ್ಮ ಇಲಾಖೆ ಸಚಿವರು ಏನ್ ಮಾಡ್ಬೇಕು ಅಂತ ಹೇಳ್ತೀರಾ? ಏನ್ ಪನಿಷ್ಮೆಂಟ್ ಅಂತಾರೆ ಮೇಡಮ್? ಇನ್ನೇನಿದೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಕ್ರಮ ಅಂದ್ರೆ ಏನ್ ಸರ್? ಸಂಪುಟದಿಂದ ತೆಗ್ದಾಕ್ತೀರಾ? ರಾಜಣ್ಣ ಅವ್ರನ್ನ ತೆಗ್ದಂಗೆ ನಾವು ಮೇಡಮ್ ನಾವು ಹೇಳ್ತೀವಿ ನೋಡಿ ಮೇಡಮ್ ಅವರೇ, ಈ ರಾಜ್ಯದ ಇವತ್ತು 5-7 ಕೋಟಿ ಜನರಲ್ಲಿ ಸಾಮಾನ್ಯ ಜನರು ಬದುಕನ್ನು ಕಟ್ಕೊಳ್ಳುವಂಥ ವ್ಯವಸ್ಥೆಯನ್ನು ಈ ಗ್ಯಾರಂಟಿ ಯೋಜನೆಯಿಂದ ಆಗಿದೆ. ಅವರು ಒಂದು ಸಾಧಾರಣವಾಗಿ ಬದುಕು ಕಟ್ಕೊಳ್ತಾ ಇದ್ದಾರೆ. ಸಾಮಾನ್ಯ ಜನರು ಪಾಪ ಕೂಲಿ ಕಾರ್ಮಿಕರು, ಇತರೆ ಬಡವರು ಇದ್ದವರು, ಒಂದು ಹೊತ್ತಿಗೆ ಊಟ ಇಲ್ಲದವರು ಎಷ್ಟೋ ಜನ ಇದ್ದವರು ಇವತ್ತು ಒಂದು ತುತ್ತು ಊಟ ತಿನ್ನೋರ ಒಂದು ವ್ಯವಸ್ಥೆ ಆಗಿದೆ. ಇದನ್ನು ನಿಲ್ಲಿಸುವಂಥ ಪ್ರಶ್ನೆನೇ ಇಲ್ಲ. ಇದಕ್ಕೆ ಯಾವ ಅಧಿಕಾರಿಗಳು ಸರಿ ತಗೊಂಡಿಲ್ಲ, ಅದು ಬಿಡೋ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ನಾನು ಒಬ್ಬ MLA ಆಗಿ ನನ್ನ ತಾಲೂಕಿನ ಜನರಿಗೂ ಕೊಡಿಸುವಂತ ವ್ಯವಸ್ಥೆ. ಹಾಗಾಗಿ ನಾಳೆ ಮುಖ್ಯಮಂತ್ರಿಗಳು ಏನ್ ಚರ್ಚೆ ಮಾಡ್ತಾರೆ, ನಾಳೆ ಎಲ್ಲ ನೋಡೋಣ. ಅದ್ರ ಬಗ್ಗೆ ನಾಳೆ ಚರ್ಚೆ ಮಾಡ್ತಾರೆ. ಮುಖ್ಯಮಂತ್ರಿಗಳು ಏನು ಉತ್ತರ ತಲೆದಂಡದಲ್ಲೇ ಎಲ್ಲ ಮುಗಿಸ್ಬಿಡ್ತೀರಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ 9 ತಿಂಗಳಿಂದ ಗೊತ್ತಾಗಿಲ್ವಾ ಸರ್ ಅವ್ರಿಗೆ? ಅಥವಾ ಅವ್ರ ಇಲಾಖೆ ಮೇಲೆ ಅವ್ರಿಗೆ ನಾಳೆ ನೋಡೋಣ. ನಾಳೆ ಗೊತ್ತಾಗುತ್ತಲ್ಲ. 9 ತಿಂಗಳು 2 ತಿಂಗಳು 3 ತಿಂಗಳು ನಾಳೆ ಗೊತ್ತಾಗುತ್ತಲ್ಲ ಮೇಡಮ್ ಅವರೇ. ಫೈನಾನ್ಸ್ ಮಿನಿಸ್ಟರ್ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಸರ್. ಚರ್ಚೆ ಮಾಡಿ ತಪ್ಪಿದೆ ಅಂತ ಗೊತ್ತಾದ್ರೆ ಏನ್ ಮಾಡ್ತೀರಾ ಸರ್? ರಾಜಣ್ಣನ್ ತರ ಇವ್ರನ್ನ ಸಂಪುಟದಿಂದ ತೆಗಿತೀರಾ ಹೇಗೆ? ಅದೇನ್ ಮಾಡ್ಬೇಕನ್ನೋದನ್ನ ನಾಳೆ ಹೇಳ್ತೀನಿ ನಿಮಗೆ. ಅಲ್ಲ, ಈಗೊಂದು ಮಾತು ಹೇಳಿ ಸರ್. ನಾಳೆ ಹೇಳ್ತೀನಿ ಮೇಡಮ್. ಯಾಕಂದ್ರೆ ಇಲ್ಲ ನೋಡಿ, ನಮಗೆ ಸರಿಯಾದ ಮಾಹಿತಿ ನಾವು ತಿಳ್ಕೊಳ್ದೆ ಮಾತಾಡೋದು ಬೇಡ.
ನನಗೆ ಇವತ್ತು ಸದನದಲ್ಲಿ ಅವ್ರು ಏನು ಹೇಳಿದ್ದಂದರೆ, ಮೇಡಮ್ ಅವ್ರು ಏನು ಹೇಳಿದ್ದಂದರೆ, ಮಾನ್ಯ ಮುಖ್ಯಮಂತ್ರಿಗಳು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರಿಂದ ನಾಳೆ ಅವರು ಸದನದಲ್ಲಿ ಉತ್ತರ ಕೊಡ್ತಾರಂತ ಹೇಳಿದ ಮೇಲೆ ಇವತ್ತು ಸದನಕ್ಕೆ ಅಲ್ಲಿ ನಾವು ಒಪ್ಕೊಂಡು ಬಿಟ್ಟಿದ್ದೀವಿ. ನಾಳೆ ಅವರು ಉತ್ತರ ಕೊಡುವವರೆಗೆ ನಾವು ಕಾಯ್ತೀವಿ. ಅವ್ರು ಏನು ಉತ್ತರ ಕೊಡ್ತಾರೆ ಅದ್ರ ಮೇಲೆ ಚರ್ಚೆ ನಡೀತದೆ. ಸರ್, ಒಂದು ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಕ್ಲಿಯರ್ ಆಗಿದ್ರು ಆಗದೇ ಇದ್ರು ನಿಮ್ಮ ಸರ್ಕಾರದ ಫೇಲ್ಯೂರ್ ಆ 2 ತಿಂಗಳು ಅಂತ ಒಪ್ಕೊಳ್ಳೇಬೇಕು. ಏನು ಫೇಲ್ಯೂರ್ ಅಷ್ಟೇ ಅಲ್ಲ, ಫೇಲ್ಯೂರ್, ಮೋಸ ಮೋಸ ಯಾಕಂದ್ರೆ ಅನುಷ್ಠಾನ ಸಮಿತಿ ಏನ್ ಮಾಡ್ತಾ ಇದೆ ಸರ್? ಗ್ಯಾರಂಟಿ ಅನುಷ್ಠಾನ ಸಮಿತಿ, ಅನುಷ್ಠಾನ ಸಮಿತಿ ಬೇರೆ, ಅದಕ್ಕೆ ಬೇರೆ ಸ್ಯಾಲರಿ ಕೊಡ್ತಾ ಇದೀವಲ್ಲ ತೆರಿಗೆ ದುಡ್ಡಲ್ಲಿ. ಇಡೀ ರಾಜ್ಯದ ಜನರಿಗೆ ಮುಟ್ಟಿದೆ. ಯಾವ ಫೇಲ್ಯೂರ್ ಇಲ್ಲ, ಏನು ಇಲ್ಲ. ಇಡೀ ರಾಜ್ಯದ ಜನರಿಗೆ ಮುಟ್ಟುತ್ತೆ. ದಯವಿಟ್ಟು ಬನ್ನಿ, ನಿಮಗೆ ಬಹಿರಂಗವಾಗಿ ಆಹ್ವಾನಿಸ್ತಾ ಇದೀವಿ. ಸರ್, ಬೇಳೂರ್ ಸರ್, ದಯವಿಟ್ಟು ಬನ್ನಿ. ಪವರ್ ಟಿವಿ ಸ್ಟುಡಿಯೋದಲ್ಲಿ ರೆಡ್ ಕಾರ್ಪೆಟ್ ಹಾಸಿ ನಿಮಗೆ ಆಹ್ವಾನ ಓಪನ್ ಆಗಿ ಕರೀತಾ ಇದ್ದೀವಿ. ಬನ್ನಿ, ಎಷ್ಟು ಜನಕ್ಕೆ ತಲುಪಿದೆ, ಎಷ್ಟು ಜನಕ್ಕೆ ತಲುಪಿಲ್ಲ, ಬಹಿರಂಗ ಒಂದು ಓಪನ್ ಡಿಬೇಟ್ ಆಗೋಗ್ಲಿ ಸರ್. ಮುಖ್ಯಮಂತ್ರಿಗಳು ಅಲ್ಲ ಮೇಡಮ್ ಅವರಿಗೆ ಅಲ್ಲ ಅಲ್ಲಿ ಒಂದ್ ನಿಮಿಷ ಮೇಡಮ್ ಅವ್ರಿಗೆ ಕೇಳಿ, ನಾಳೆ ಮುಖ್ಯಮಂತ್ರಿಗಳು ಮೇಲೆ ನಾನು ಮಾತಾಡ್ತೇನೆ ಸರ್. ಒಂದ್ ವೇಳೆ ಏನಾದ್ರೂ ಇದರಲ್ಲಿ ಲೋಪದೋಷಗಳಾಗಿದ್ರೆ, ಹೇಳಿದೆ ನಾನು, ಒಂದು ವೇಳೆ ಏನಾದ್ರೂ ಲೋಪದೋಷ ಆಗಿದ್ರೆ, ಮಿನಿಸ್ಟ್ರು ಒಂದು ವೇಳೆ ಇದರಲ್ಲಿ ಗೋಲ್ಮಾಲ್ ಆಗಿದ್ರೆ, ಒಂದು ವೇಳೆ ಲೋಪದೋಷ ಆಗಿದ್ರೆ ನೀವು ಯಾರಾದ್ರೂ ಬೇಳೂರು ಯಾವಾಗಲೂ ನೇರವಾಗಿ ಮಾತಾಡೋನು. ನಾನು ಸರ್ಕಾರಕ್ಕೂ ಚಾಟಿ ಬೀಸ್ತೇನೆ, ನಾನು ಬಿಡುವುದಿಲ್ಲ. ಸರ್ಕಾರಕ್ಕೂ ಚಾಟಿ ಬೀಸ್ತೇನೆ, ನಾನು ಬಿಡುವುದಿಲ್ಲ. ವಿ ಅಪ್ರಿಶಿಯೇಟ್ ದಟ್ ನೇಚರ್ ಸರ್ ನಿಮ್ಮಲ್ಲಿ. ಎಸ್ ಸರ್. ಈಗ ಮುಖ್ಯವಾಗಿ ನಾನು ಆವಾಗಲೇ ಹೇಳಿದ್ನಲ್ಲ, ನಾವು ಚರ್ಚೆ ಮಾಡಬೇಕಾಗಿರೋದು ಇದಾಗಲಿ ಅಥವಾ ಈ ಹೆಚ್ಚುವರಿ ತೆರಿಗೆ ಕರ್ನಾಟಕ ಜನರ ಮೇಲೆ ಬಿದ್ದಿದ್ದಾಗಲಿ ಅಥವಾ ಗ್ಯಾರಂಟಿ ಹಣಕ್ಕೋಸ್ಕರ ಗ್ಯಾರಂಟಿ ಯೋಜನೆಗೋಸ್ಕರ ನಮಗೆ ಹಣ ಬೇಕು, ಅದಕ್ಕೆ ಅಭಿವೃದ್ಧಿಗೆ ಅಥವಾ ನಿಮ್ಮ ಶಾಸಕರ ಅನುದಾನ ಕೇಳಿಬಿಡಿ ಅಂತ ಹೇಳೋ ಈ ಕೆಲವು ಮಾತುಗಳನ್ನು ಕೇಳಿಸ್ಕೊಂಡವಲ್ಲ, ಈ ಮಾತುಗಳ ಹಿನ್ನೆಲೆಯಲ್ಲಿ ಸದನದಲ್ಲಿ ಇದೊಂದು ನೆಪ ಮಾತು ಚರ್ಚೆ ಬಂದಿದೆ. ಮುಖ್ಯವಾಗಿ ಈ ಚರ್ಚೆ ತಿರುಗಬೇಕಾದ ದಿಕ್ಕು ಏನಂದರೆ ಗ್ಯಾರಂಟಿ ಯೋಜನೆಗಳ ಕಾರ್ಯಸಾಧ್ಯತೆ. ಕ್ಯಾನ್ ವಿ ರಿಯಲಿ ಪ್ರಾಮಿಸ್ ಅಸ್ ಹೆವನ್ಸ್ ಆ್ಯಂಡ್ ಫೇಲ್? ಆಗೋದನ್ನ ಪ್ರಾಮಿಸ್ ಮಾಡ್ಬೇಕಾ, ಆಗ್ಲೇ ಇರೋದನ್ನ ಪ್ರಾಮಿಸ್ ಮಾಡ್ಬೇಕಾ? ನಾನು ಇದನ್ನ ಒಂದ್ ನಿಮಿಷ ಕನ್ಸ್ಟೇಟ್ ಇದನ್ನ ರಸ್ತೆ ಬೇಕಂದ್ರೆ ಗ್ಯಾರಂಟಿ ಸ್ಟಾಪ್ ಮಾಡ್ಬೇಕಂತ ಹೇಳಿಲ್ವಾ? ಅದನ್ನೇ ಹೇಳ್ತಾ ಇದ್ದೇನೆ. ಅನೇಕ ಶಾಸಕರು ಮಾತಾಡಿದ್ದಾರೆ, ಕಾಂಗ್ರೆಸ್ ಶಾಸಕರನ್ನೇ ಮಾತಾಡಿದ್ದಾರೆ. ಆದರೆ ಅದ್ರ ಜೊತೆಗೆ ಏನಾಗ್ತಿದೆ ಅಂದ್ರೆ ಇವರ ಗ್ಯಾರಂಟಿಗಳನ್ನ ನೋಡಿಕೊಂಡು ಬಿಜೆಪಿಯವರು ನಾವು ಅಲ್ಲಿ ಗ್ಯಾರಂಟಿ ಮಾಡೋದಿದೆಯಲ್ಲ, ದಟ್ಸ್ ಅ ವೆರಿ ವೆರಿ ರಾಂಗ್ ಡೆವಲಪ್ಮೆಂಟ್. ಮೊದಲು ಇದನ್ನ ಸರಿಯಾಗಿ ಪರಿಶೀಲನೆ ಮಾಡಿ. ಸರ್, ನಾವೆಲ್ಲೂ ಅವರಿಗೂ ಫ್ರೀ ಇವರು ಫ್ರೀ ಕೊಟ್ಟಿಲ್ಲ ಸರ್. ಎಕನಾಮಿಕ್ ವೀಕರ್ ಸೆಕ್ಷನ್ ಕೊಟ್ಟಿರೋದು. ದಯವಿಟ್ಟು ಬಿಜೆಪಿ ಬ್ಲೇಮ್ ಮಾಡಬೇಡಿ. ನಾವು ಬೇರೆ ಕಡೆ ಕೊಟ್ಟಿದ್ರೆ ಎಲ್ಲರಿಗೆ, ಅವ್ರಿಗೆ ಮಾದೇವಗೂ ಫ್ರೀ ಇವರಿಗೆ ಫ್ರೀ ಕೊಟ್ಟಿಲ್ಲ. ನಾವು ಎಕನಾಮಿಕ್ ವೀಕರ್ ಸೆಕ್ಷನ್ ಗೆ ನಾವು ಡಿಕ್ಲೇರ್ ಮಾಡಿದ್ದು, ಅದನ್ನು ನೆನಪು ಮಾಡ್ಕೋಬೇಕು ನೀವು. ಕರ್ನಾಟಕ ಜನರಿಗೆ ಆದಂತ ಈ ತರ ಭ್ರಮಣೆ ರಸನ ಬೇರೆ ರಾಜ್ಯಗಳಿಗೂ ಆಗಬಾರ್ದು, ಅರ್ಥ ಮಾಡ್ಕೋಬೇಕು. ಆಮೇಲೆ ನಮ್ಮ ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕು. ಈ ತರದ ಏನು ಆಕಾಶಕ್ಕೆ ಬೆಟ್ಟು ತೋರಿಸಿ ಕೊಚ್ಚಲ್ ಬೀಳಬಾರ್ದು ಜನ, ಆ ರೀತಿ ಇವರು ಅರ್ಥ ಮಾಡ್ಕೋಬೇಕು, ಬಿಜೆಪಿ ಅರ್ಥ ಮಾಡ್ಕೋಬೇಕು. ಇವ್ರು ಅವ್ರು ಕಾಪಿ ಮಾಡ್ಕೊಂಡು ಬೇರೆ ಕಡೆ ಮಾಡೋದಲ್ಲ, ನಿಜವಾದ ಚರ್ಚೆ ಆಗ್ಬೇಕಾಗಿದ್ದು. ಸರ್, ಬೇಳೂರ್ ಸರ್, ನೀವಂದ್ರಿ ರಾಜ್ಯದ ಜನರಿಗೆ ಇದು ಗ್ಯಾರಂಟಿ ಯೋಜನೆಗಳು ತಲುಪ್ತಿದೆ ಅಂತ. ನಮ್ಮ ಪವರ್ ಟಿವಿಗೆ ಇವತ್ತು ಏನಿಲ್ಲ ಅಂದ್ರೂ ಸುಮಾರು ಒಂದು 900 ಇಂದ 800 ಕಾಲ್ಸ್ ಬಂದಿರಬಹುದು ಸರ್. ಅದರಲ್ಲಿ ನಾವು 1 hour ಅಲ್ಲಿ ಎಷ್ಟು ಪಿಕ್ ಮಾಡೋಕ್ಕಾಯ್ತೋ ಅಷ್ಟು ಮಾತ್ರ ಪಿಕ್ ಮಾಡಿದೀವಿ. ಐ ಕ್ಯಾನ್ ಗಿವ್ ಯು ದಟ್ ನಂಬರ್. ಎಷ್ಟು ಜನಕ್ಕೆ ತಲುಪಿದೆ, ಎಷ್ಟು ಜನಕ್ಕೆ ತಲುಪಿಲ್ಲ, ನೀವು ನಿಮ್ಮ ಶಾಸಕರ ಕಚೇರಿಯಲ್ಲಿ ಕೂತ್ಕೊಂಡು ಫೋನ್ ಮಾಡ್ಕೊಂಡು ವಿಚಾರಿಸ್ಕೊಳ್ಳಿ ಸರ್. ಐ ಕ್ಯಾನ್ ಗಿವ್ ಯು ದಟ್ ನಂಬರ್ಸ್. ನಾನು ಪ್ರಾಮಾಣಿಕ ಹೇಳ್ತಾ ಇದ್ದೇನೆ ಮೇಡಮ್ ಅವರೇ, ನಾನು ಯಾರ್ಯಾರಿಗೆ ಬಂದಿಲ್ಲ ಅನ್ನೋದು ಅವ್ರಿಗೆ ಆಗಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ ಇದೆ. ರಾಜ್ಯ ಸರ್ಕಾರದ ಒಬ್ಬ ಪಾಲ್ದಾರನಾದರೂ ಸಹ ನಾನು ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ಪರವಾಗಿ ನಾನು ಯಾವುದೇ ಬಡವರಿಗೆ ಸಿಗಲಿಲ್ಲ ಅಂದರೆ ಅದು ಕೊಡಿಸುವಂಥ ರೀತಿಯಲ್ಲಿ ನಂದು ಒಂದು ಹಕ್ಕಿರುತ್ತೆ. ನಾಳೆ ನಾನು ಮುಖ್ಯಮಂತ್ರಿಗಳು ಅದು ಏನು ಭರವಸೆ ಕೊಡ್ತಾರೆ, ಏನು ಮಾತಾಡ್ತಾರೆ, ಆ ನಂತರ ಖಂಡಿತವಾಗಿ ನನ್ನ ಧ್ವನಿ ಗಟ್ಟಿ ಇದೆ ಅಂತ ನಿಮ್ಗೆ ಹೇಳಿದ್ದೀನಿ. ಅದು ಧ್ವನಿ ಇದ್ದೇ ಇರುತ್ತೆ ಸರ್. ಈ ಮಾತು ರೆಕಾರ್ಡ್ ಆಗಿರುತ್ತೆ ಸರ್, ನಿಮ್ಮ ಮಾತು ರೆಕಾರ್ಡ್ ಆಗಿರುತ್ತೆ. ನಾಳೆ ಸಹ ನಾನು ನಿಮ್ಮನ್ನೇ ಪ್ರಶ್ನೆ ಮಾಡ್ತೀನಿ, ಮಾತಾಡಿ ಮಾಡಿ. ಎಸ್, ಮಹೇಶ್ ತೆಂಗಿನಕಾಯಿ ಅವರೇ, ನಾಳೆ ಸದನದಲ್ಲಿ ವಿಚಾರವನ್ನ ಹೇಗೆ ಕ್ಯಾರಿ ಮಾಡ್ತೀರಿ? ಈಗ ನಿಮ್ಮ ಅಧ್ಯಕ್ಷರು ನಿಮ್ಮ ನಾಯಕರು ಹೇಳಿದ್ದಾರೆ, ಆ 2 ತಿಂಗಳ ಹಣ ಜಮೆ ಆಗೋವರೆಗೂ ನಮ್ಮ ಹೋರಾಟ ನಿಲ್ಸಲ್ಲ ಅಂತ ಹೇಳಿದ್ದಾರೆ. ಯಾವ ರೀತಿ ಇರುತ್ತೆ ನಿಮ್ಮ ಹೋರಾಟ? ನಮ್ಮದು ಭಾಳ ಸ್ಪಷ್ಟವಾಗಿದೆ. ನಾವೇನು ಈ ವಿಷಯವನ್ನು ನಾನು ಎತ್ಕೊಂಡಿದ್ದೇನೆ, ನಮ್ಮ ಇಡೀ ಪಾರ್ಟಿ ಏನು ಎತ್ಕೊಂಡಿದೆ, ಈ ವಿಷಯವನ್ನು ತಾರ್ಕಿಕ ಅಂತ ಕಾಣುವವರೆಗೆ ನಾವು ಯಾರೂ ಕೂಡ ಕುಂದಿರುವಂಥ ಸಾಧ್ಯತೆ ಇಲ್ಲ. ಈ ರಾಜ್ಯದ 1,24,00,000 ತಾಯಂದಿರಿಗೆ 2 ಕಂತುಗಳಿರ್ತಕ್ಕಂಥ 5,000 ಕೋಟಿ ಹಣ ತಲುಪುವವರೆಗೂ ಕೂಡ ನಾವು ಬಿಡುವುದಿಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾದ ಸಂದೇಶವನ್ನು ಕೊಡ್ತಾ ಇದ್ದೇವೆ.
ಇವತ್ತು ಒಂದು ಮಾತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತಾಡ್ತಾ ಸಂದರ್ಭದಲ್ಲಿ ಸಚಿವೆಯಾಗಿ ಮಾತಾಡ್ತಕ್ಕಂಥ ಸಂದರ್ಭದ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದರು. ಒಬ್ಬ ಮಹಿಳೆ ಅದಳಂತೆ ತಾವೆಲ್ಲರೂ ಕೂಡ ಮುಗಿಬೀಳ್ತಾ ಇದ್ದೀರಿ ಅನ್ನೋದನ್ನ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಅದು ಮಹಿಳೆ ಆದ್ರೂ ಸಚಿವೆನೇ, ಪುರುಷ ಆದ್ರೂ ಸಚಿವೆನೇ, ಸಚಿವೆ ಮಿನಿಸ್ಟ್ರು ಅಷ್ಟೇನೆ. ಇದರಲ್ಲಿ ಮಹಿಳೆ ಅಂತ ಅದಕ್ಕೆ ನಾನು ಟಾರ್ಗೆಟ್ ಹೇಳ್ತಾ ಮಾಡುವಂತ ಒಂದು ಸೆಕೆಂಡ್ ಅವಶ್ಯಕತೆ ಮೇಡಮ್, ಯಾರಿಗೂ ಇಲ್ಲ. ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇನ್ ಕೇಸ್ ಈ ಇಲಾಖೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಕೈಯಲ್ಲಿ ಇದ್ದಿದ್ರು ನಾನು ಇಷ್ಟೇ ಸ್ಪಷ್ಟವಾಗಿ ಕೇಳ್ತಿದ್ದೆ. ಇನ್ ಕೇಸ್ ಡಿ ಕೆ ಶಿವಕುಮಾರ್ ಕೈಯಲ್ಲಿದ್ದರು ಅಷ್ಟೇ ಸ್ಪಷ್ಟವಾಗಿ ಕೇಳ್ತಾ ಇದ್ವಿ. ಇನ್ ಕೇಸ್ ಅವರಿಬ್ಬರನ್ನ ಬಿಟ್ಟು ಯಾರ ಕಡೆ ಇದ್ದರು ಅಷ್ಟೇ ಸ್ಪಷ್ಟವಾಗಿ ಕೇಳ್ತಾ ಇದ್ವಿ. ನಾನು ಕೇಳಿದ್ದು ಈ ರಾಜ್ಯದಲ್ಲಿರ್ತಕ್ಕಂಥ ಇವರೇನು 1,28,00,000 ಜನ ಇದ್ದಾರ, ಆ ತಾಯಂದರ ಪರವಾಗಿ ನಾನು ಧ್ವನಿ ಎತ್ತಿದ್ದೇನೆ. ಅವರಿಗೆ ತಾರ್ಕಿಕವಾಗಿರ್ತಕ್ಕಂಥ ಅಂತ್ಯದವರೆಗೆ ಈ 5,000 ಕೋಟಿ ತಲುಪೋರಿಗೆ ನಾವು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅನ್ನೋಂಥದ್ದು ಸ್ಪಷ್ಟ ಸಂದೇಶವನ್ನು ಕೂಡ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಮಹೇಶ್ ಅವರೇ, ವಿಲ್ ಯು ಪುಷ್ ಫಾರ್ ಅಕೌಂಟಬಿಲಿಟಿ? ಇದರ ಹೊಣೆಗಾರಿಕೆಯನ್ನ ನೀವು ಕೇಳ್ತೀರಾ? ಯಾರು ಹೊಣೆಗಾರರು ಈ ಒಂದು ಅವ್ಯವಹಾರಕ್ಕೆ, ಈ ಒಂದು ಎಡವಟ್ಟಿಗೆ ಅಂತ? ಯಾರು? ಹಣಕಾಸು ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆನ? ಸರ್, ನಾನು ಆಗಲೇ ಹೇಳಿದೆ ಇದ್ರ ಬಗ್ಗೆ. ನನಗೆ ಎಲ್ಲ ನೋಡಿ, ಒಂದು ಸೆಕೆಂಡ್, ನಾನು ಆಗಲೇ ಇವತ್ತು ಕೂಡ ಹೇಳಿದ್ದೆ. ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯರು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ದೆ. ನನ್ನ ಅಪೇಕ್ಷೆ ಇತ್ತು, ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಯಾರು ಇದನ್ನು ಅಪರಾಧ ಮಾಡಿದಾರೋ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡು ಅವ್ನು ಸಸ್ಪೆಂಡ್ ಮಾಡ್ತಾರಾ ಅನ್ಬಹುದಾ ಅಂತ ಯೋಚನೆಯಲ್ಲಿದ್ದೆ. ಆದರೆ ಅವರು ಕೂಡ ಭಾಳ ಲೈಟರ್ ವೇದಲ್ಲಿ ತೆಗೆದುಕೊಂಡೋದ್ರು. ಇವತ್ತು ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕಡೆ ಕೂಡ ನಮಗೆ ವಿಶ್ವಾಸ ಇತ್ತು. ಆಯ್ತು, ಇದು ತಪ್ಪು ಮಾಡಿದ್ದಾರೆ, ಯಾರು ನನಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ತಾರೆ ಅನ್ನೋಂಥದ್ದಿತ್ತು. ಅವರು ಹೇಳಿಲ್ಲ, ಇವರು ಹೇಳಿಲ್ಲ, ಅಧಿಕಾರಿಗಳು ಇನ್ನೂವರೆಗೂ ಕೂಡ ಮಾಹಿತಿಯನ್ನು ಒದಗಿಸ್ಕೊಡಕ್ಕೆ ರೆಡಿ ಇಲ್ಲ. ಹಾಗಾದ್ರೆ ಇದೇನು ಎಲ್ಲ ಕೂಡಿ ಒಂದು ರಿಂಗ ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ. ಈಗ ನಿಮ್ಮ ಲಾಸ್ಟ್ ರಿಯಾಕ್ಷನ್ ಎವಿಡೆಂಟ್ ಆಗಿ ಗೊತ್ತಾಗ್ತಿದೆ. ನಾನು ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಹೇಳೋದು ನೋಡಿ, 54,000 ಬಜೆಟ್ನ ನಾವು ಎತ್ತಿರುವಂಥ ದುಡ್ಡು, ಹಣಕಾಸು ಇಲಾಖೆಯಿಂದ ಕ್ಲಿಯರ್ ಆಗಿರುವಂಥ ದುಡ್ಡು 5,000 ಕೋಟಿ ಎಲ್ಲಿ ಹೋಗಿದೆ ಅಂತ ಆಗಲೇಬೇಕು. ಕೊನೆಗೆ ಯಾರ್ದೋ ಅಧಿಕಾರಿಗಳ ತಲೆದಂಡ ಅಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇದಕ್ಕೆ ರಾಜೀನಾಮೆ ಕೊಡಬೇಕು ಅಂತ ನಾನು ಈ ಮೂಲಕ ಆಗ್ರಹಿಸ್ತೇನೆ. ಅಷ್ಟು ಮಾತ್ರ ಅಲ್ಲ, ಪವರ್ ಟಿವಿಗೆ ನಾನು ಒಂದು ಮಾತಿನ ಹೇಳ್ತೀನಿ ನೋಡಿ, 4 ಲಕ್ಷ ಕೋಟಿ ನಮ್ಮ ಬಜೆಟ್ ಇದೆ. ಇದು ಕಣ್ಣಿಗೆ ಕಾಣುವಂಥದ್ದು. ಮಹೇಶ್ ತೆಂಗಿನಕಾಯಿ ಅಂತ ಶಾಸಕರು ಇದು ಎತ್ತಿದ್ದಕ್ಕೆ ಗೊತ್ತಾಯಿತು. ಈ ಥರ ಉಳಿದಿರೋದು 3.5 ಲಕ್ಷ ಕೋಟಿ ಏನಾಗಿದೆ ಅಂತ ಪ್ರತಿ ಇಲಾಖೆಗೂ ದಯವಿಟ್ಟು ರಿಯಾಲಿಟಿ ಚೆಕ್ ಮಾಡೋದು ಉತ್ತಮ ಅಂತ ನನ್ನ ಒಂದು ಅನಿಸಿಕೆ. ಈ ಗ್ಯಾರಂಟಿ ಯೋಜನೆಗಳ ಮರುಪರಿಶೀಲನೆ ಅಗತ್ಯ ಇದೆ. ಯಾಕಂದ್ರೆ ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬಿಟ್ರೆ ಹೆಚ್ಚುವರಿ ತೆರಿಗೆಯನ್ನ ರಾಜ್ಯದ ಜನತೆ ಹೊರಬೇಕಾಗ್ತದೆ. ಅದು ಗ್ಯಾರಂಟಿ ಫಲಾನುಭವಿಗಳ ಮೇಲೂ ಆ ತೆರಿಗೆ ಬೀಳ್ತದೆ. ಅವ್ರಿಗೆ ಗೊತ್ತಿರೋದಿಲ್ಲ. ನಿಮ್ಗೆ ಗೊತ್ತಿರಲಿ, ಒಂದು ಸಣ್ಣ ಹೇಳಿ ಸರ್, ಹೇಳಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಬೇಳೂರು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತೆ ನಾಳೆ ಭೇಟಿ ಮಾಡ್ತೀನಿ ಸರ್ ನಿಮ್ನ. ನಾಳೆ ಕೂತ್ಕೊಳ್ಬೇಕು ನೀವು ಮತ್ತೆ ನಾಳೆ. ಆಯ್ತು. Yes, thank you so much, Basura sir. Thank you so much. Kanti Shetty ಅವರೇ, thanks a lot. Thank you so much.